ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಪ್ಪ, ಎಷ್ಟು ವಿಂಟರು, ಎಷ್ಟು ಚಳಿ ಇದೆ. ಎಲ್ಲರ ಊರಲ್ಲೂ ಹೇಗೆ ವೆದರ್ ಇದೆ ಅಂತ ನನಗೆ ತಿಳಿಸಿ. ನಮ್ಮ ಹಾಸನಲ್ಲಂತೂ ನಾವು ಕಾಶ್ಮೀರಲ್ಲಿದ್ದೀವ ಅಥವಾ ಹಾಸನಲ್ಲಿದ್ದೀವ ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಚಳಿ ಇದೆ. ನನಗಂತೂ ಲಾಸ್ಟ್ ವೀಕ್ ಫುಲ್ ವಾರೆಲ್ಲ ಫುಲ್ ಏನು ಈ ಶೀತ ಕೆಮ್ಮಿಂದ ಅನುಭವಿಸಿದ್ದೇ ಆಯಿತು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ವಾಯ್ಸ್ ಓವರ್ ನೀವು ನೋಡಿದರೆ, ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಇತ್ತು. ಅಷ್ಟೊಂದು ವಿಂಟರ್ ಇದೆ. ಸೊ ಅದನ್ನು ಹೇಳೋದಕ್ಕೆ ಶೇರ್ ಮಾಡಿದೆ. ಏನು ನಮ್ಮ ಲೈಫಲ್ಲಿ ನಡೀತಿರೋದನ್ನೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಶೇರ್ ಮಾಡ್ಕೋಬೇಕಲ್ವಾ. ಸೊ 2-3 ದಿನ 4 ದಿನ ಏನೋ ವಿಡಿಯೋ ಹಾಕಿರಲಿಲ್ಲ. ಪಾಪ ನಂದಿನಿ ಅನ್ನೋರು, ಅವ್ರದ್ದು ಹೆಸರು ತೊಗೊಳ್ಬೇಕು ಅಂತ ಅನ್ನಿಸ್ತು, ತೊಗೋತಾ ಇದ್ದೀನಿ ನಾನು ಈ ವ್ಲಾಗಲ್ಲಿ. ಸೊ ನಂದಿನಿ ಅನ್ನೋರು, ಸೋ ಸ್ವೀಟ್ ಆಫ್ ಹರ್. ಅಕ್ಕ, ಯಾಕೆ ವೀಡಿಯೋಸ್ ಮಾಡಿಲ್ಲ, ವ್ಲಾಗ್ ಮಾಡಿಲ್ಲ? ನಿಮ್ಮ ವ್ಲಾಗ್ಗೋಸ್ಕರ ಕಾಯ್ತಾ ಇದ್ದೀನಿ, ನಿಮ್ಮ ಟಿಪ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ, ವ್ಲಾಗ್ ಮಾಡಿ, ಏನಾಯಿತು ಅಂತ ಕೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಟಚ್ ಆಯಿತು. ನಮಗೂ ಕೇರ್ ಮಾಡೋರು ಇದ್ದಾರಲ್ಲಪ್ಪ. ಸೊ ವೀಡಿಯೋಸ್ ಹಾಕಿಲ್ಲ ಅಂದರೆ ಯಾಕೆ ಹಾಕಿಲ್ಲ ಅಂತ ಕೇಳೋರಾದರೂ ಇದ್ದಾರಲ್ಲ ಅಂತ ಖುಷಿ ಆಯಿತು. ಸೊ ಅವ್ರ ಹೆಸರು ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಂದಿನಿ. ಥ್ಯಾಂಕ್ ಯು ಫಾರ್ ಕನ್ಸರ್ನ್. ಯುವರ್ ಕನ್ಸರ್ನ್ ಆ್ಯಕ್ಚುಲಿ ತುಂಬ ಟಚ್ ಆಯಿತು ನನಗೆ. ಸೊ ಹಂಗಾಗಿ ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಬೇಗ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಏನಪ್ಪ ಅಂತಂದರೆ ಅಗೇನ್ ಇದು ನಿಮ್ಮ ಫೇವ್ರೇಟ್ ಆಗಿರೋ ಹೇರ್ ಕೇರ್ ವಿಡಿಯೋ ಆಗಿರುತ್ತೆ. ಸೊ ಫ್ರೆಂಡ್ಸ್, ಏನಪ್ಪ ಅಂದರೆ ಈ ವಿಂಟರಲ್ಲಿ ನಮ್ಮ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು ಆ್ಯಂಡ್ ಹೆಲ್ತ್ ಆಗಿರ್ಬೋದು ತುಂಬಾ ಕೇರ್ಫುಲ್ಲಾಗಿ ನಾವು ಕೇರ್ ಮಾಡಬೇಕಾಗುತ್ತೆ. ಸೊ ಅಷ್ಟೇ. ಇನ್ನು ತಮ್ಲೈನಲ್ಲಿ ನೋಡಿರೋ ಪ್ರಕಾರ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸ್ಟೀಮಿಂಗ್ ಹೇರ್ಗೆ ನಾವು ಸ್ಟೀಮಿಂಗ್ ಮಾಡೋದು ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾಕೆ ನಾವು ಸ್ಟೀಮಿಂಗ್ ಮಾಡಬೇಕಾಗುತ್ತೆ ಹೇರಿಗೆ ಅಂತಂದರೆ, ಫ್ರೆಂಡ್ಸ್, ನಾವು ಸ್ಕಿನ್ನಿಗೆ ಸ್ಟೀಮಿಂಗ್ ಮಾಡ್ತೀವಿ ಯಾಕಪ್ಪ ಅಂತಂದರೆ, ಸೊ ಪೋರ್ಸ್ ಎಲ್ಲ ಓಪನ್ ಆಗಿ ನಾವು ಏನು ಪ್ಯಾಕ್ ಯೂಸ್ ಮಾಡ್ತಿದ್ದೀವ ಅಥವಾ ಸ್ಕ್ರಬ್ ಯೂಸ್ ಮಾಡ್ತಿದ್ದೀವ, ಡೆಡ್ ಸೆಲ್ಸ್ ಎಲ್ಲ ಹೊರಗಡೆ ತೆಗೆಯೋದಕ್ಕೆ, ಮತ್ತು ನಾವು ಹಾಕಿರೋ ಒಳ್ಳೆ ಪ್ಯಾಕ್ ಆಗಿರ್ಬೋದು ಅಥವಾ ಸ್ಕ್ರಬ್ ಆಗಿರ್ಬೋದು, ಅದ್ರ ಒಳ್ಳೆ ಅಂಶಗಳು ಸ್ಕಿನ್ನಿನ ಒಳಗಡೆ ಹೋಗಿ ಅದು ಆ್ಯಕ್ಟಿವೇಟ್ ಆಗಲಿ ಅಲ್ವಾ. ದ ಸೇಮ್ ಥಿಂಗ್ ಇನ್ ಹೇರ್ ಆಲ್ಸೋ. ಏನಪ್ಪ ಅಂತಂದರೆ, ಒಬ್ಬೊಬ್ಬರು ಹೇಳ್ತಾರೆ ಗೊತ್ತಾ, ಎಷ್ಟೇ ಕಾಸ್ಟ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು, ಕಾಸ್ಟ್ಲಿ ಆಗಲಿ ಅದು ಹಾಕ್ತಿದ್ದೀನಿ ಇದು ಹಾಕ್ತಿದ್ದೀನಿ, ಏನೇ ಆದರೂ ಹೇರ್ ಗ್ರೋತ್ ಆಗ್ತಾಯಿಲ್ಲ ಅಂತ. ಸೊ ಅವರಿಗೆ ಸಿಂಪಲ್ ಪ್ರಾಬ್ಲಮ್ ಇರುತ್ತಪ್ಪ ಅಂದರೆ ಬ್ಲಾಕೇಜ್ ಇರುತ್ತೆ ರೂಟ್ಸಲ್ಲಿ. ಸೊ ರೂಟ್ಸ್ ಬ್ಲಾಕೇಜ್ ಇರುತ್ತೆ. ಸೊ ರೂಟ್ಸು ಬ್ಲಾಕೇಜ್ ಇದ್ದರೆ ನೀವು ಏನು ಹೇರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ಅದು ವರ್ಕ್ ಆಗ್ತಾ ಹೋಗೋದಿಲ್ಲ. ಆ್ಯಕ್ಚುಲಿ ನಾನು ಈ ವಿಡಿಯೋನ ವೆರಿ ಫಸ್ಟ್ ಹೇರ್ ಕೇರಲ್ಲೇ ಮಾಡಬೇಕಾಗಿತ್ತು. ಏನಪ್ಪ ಅಂತಂದರೆ, ಹೇರ್ ರೂಟ್ಸ್ ಬ್ಲಾಕೇಜ್ ಇದ್ದರೆ ಸ್ಟೀಮಿಂಗ್ ಮಾಡ್ದಲೇ ನಾವು ಯಾವುದೇ ಹೇರ್ ಪ್ಯಾಕ್ ಆಗಲಿ ಏನೇ ಆಗಲಿ ನಾವು ಯೂಸ್ ಮಾಡಿದ್ರೂ ವರ್ಕ್ ಆಗಲ್ಲ. ಐ ಮೀನ್ ರೂಟ್ಸು ಆ್ಯಕ್ಟಿವೇಟ್, ಈ ಹೇರ್ ಕ್ಯೂಟಿಕಲ್ಸ್ ಆ್ಯಕ್ಟಿವ್ ಇರೋರಿಗೆ ವರ್ಕ್ ಆಗುತ್ತೆ. ಬಟ್ ಯಾರು ನಮಗೆ ಹೇರ್ ಗ್ರೋತೇ ಆಗ್ತಾಯಿಲ್ಲ ಮತ್ತು ನಾವು ಏನೇ ಹಚ್ಚಿದ್ರೂ ಅದ್ರ ರಿಸಲ್ಟ್ ಸಿಗ್ತಾಯಿಲ್ಲ ಅಂತಾರೆ, ಅವರಿಗೆ ಇದು ಬೆಸ್ಟ್ ರಿಸಲ್ಟು. ಫಸ್ಟ್ ನೀವು ಏನಪ್ಪ ಮಾಡಬೇಕು ಅಂದರೆ ಆಯಿಲಿಂಗ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಅದ್ರ ಪ್ರೊಸೀಜರ್ ಯಾವ ಥರ ಏನು ಮಾಡಬೇಕು ಎಂತ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಸೊ ಹೇರ್ ಸ್ಟೀಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ನಿಮ್ಮ ಹೇರಲ್ಲಿರೋ ಡ್ಯಾಂಡ್ರಫ್ ಆಗಲಿ ಮತ್ತು ಈ ಆ್ಯಕ್ಟಿವ್ ಇಲ್ದಲೇ ಇರೋ ಕ್ಯೂಟಿಕಲ್ ಆಗಲಿ ಮತ್ತು ಡೆಡ್ ಸ್ಕಿನ್ನು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಮಾಯ್ಶ್ಚರೈಸ್ ಆಗುತ್ತೆ, ಹೇರು ನೋಡಿ ಶೈನಿಂಗ್ ಬರುತ್ತೆ, ಮತ್ತು ಒಂದು ನರಿಷ್ಮೆಂಟ್ ಸಿಗುತ್ತೆ ಕೂದಲಿಗೆ. ಅದಲ್ದಲೇ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಹೇರು 10% ಜಾಸ್ತಿಯಾಗಿ ಫಾಸ್ಟಾಗಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈ ಒಂದು ಟಿಪ್ಸ್ನ ಇವತ್ತಿಂದನೇ ವಾರಕ್ಕೆ 1 ಸಲ ಅಥವಾ 2 ಸಲ ಯೂಸ್ ಮಾಡ್ತಾ ಬನ್ನಿ. ಮಿನಿಮಮ್ 3 ತಿಂಗಳ ಒಳಗಡೆ ನಿಮ್ಮ ಹೇರು ಯಾವ ರೀತಿ ಫಾಸ್ಟಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನೀವೇ. ಸೊ ಬೇಗ ತಡ ಮಾಡ್ದಲೇ, ನನಗೆ ಗೊತ್ತು ಡ್ರ್ಯಾಗ್ ಮಾಡಬೇಡಿ, ಹೇಳಬೇಡಿ, ಎಳ್ದು ಫುಲ್ ಜಾಸ್ತಿ ಮಾತಾಡಬೇಡಿ ಅಂತೀರಾ. ಸೊ ಇದೆಲ್ಲ ಹೇಳ್ದಲೇ ಡೈರೆಕ್ಟ್ ವಿಡಿಯೋ ತೋರಿಸ್ಬಿಟ್ರೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಇದೇನು ಸಿಂಪಲ್ ಪ್ರೋಸೆಸ್ಸು, ಯಾರು ಮಾಡ್ತಾರೆ ಅಂತ ಕೈ ಬಿಟ್ಬಿಡ್ತಾರೆ. ಅದ್ರ ಇಂಪಾರ್ಟೆನ್ಸ್ ಏನು, ಅದನ್ನು ಯಾಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಏನು ಅಂತೆಲ್ಲ ಹೇಳಿದಾಗ, ಸೊ
ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಸುಲಭ ಅನಿಸುತ್ತೆ ಮತ್ತು ಸರಿ ಅನಿಸುತ್ತೆ ಅಂತ ನಾನು ಎಲ್ಲ ವಿಷಯನೂ ಹೇಳ್ತಾ ಹೋಗ್ತೀನಿ. ಸೊ ಅದಲ್ದಲೇ ಇದಕ್ಕೆ ಎಷ್ಟು ಖರ್ಚಾಗುತ್ತಪ್ಪ ಏನು ಖರ್ಚಾಗುತ್ತಪ್ಪ ಅಂದರೆ ಈ ಸ್ಪಾಗಳಲ್ಲೆಲ್ಲ ಹೇರ್ ಸ್ಪಾ ಮಾಡ್ಸೋಕ್ಕೆಲ್ಲ ಹೋದಾಗ ಹೆಡ್ಡಿಗೆಲ್ಲ ಹಿಂಗೆ ಬಾಣಲಿ ಥರ ಹಾಕಿರ್ತಾರೆ ನೋಡಿ, ಅದು ಏನು ನಥಿಂಗ್ ಬಟ್ ಸ್ಟೀಮಿಂಗ್ ಹೇರಿಗೆ ಸ್ಟೀಮ್ ಕೊಡ್ತಾ ಇರ್ತಾರೆ ಅವರು. ಸೊ ಇದನ್ನು ಇನ್ನೊಂದು ರೀತಿಯಲ್ಲೂ ಮಾಡ್ತಾರೆ. ಬೇಡ, ನಾನು ತುಂಬಾ ಸಿಂಪಲರ್ ಮೆಥಡಲ್ಲಿ ತೋರಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಗುಡ್ ರಿಸಲ್ಟ್ಸ್ ಇದೆ. ಸೊ ₹1 ಖರ್ಚಿಲ್ಲ ಫ್ರೆಂಡ್ಸ್. ಅದೇ ಪಾರ್ಲರ್ ಹೋಗಿ ಹೇರ್ ಸ್ಪಾ ಮಾಡ್ತೀವಿ ಅಂದರೆ ಸೇಮ್ ಪ್ರೊಸೀಜರಲ್ಲಿ ಮಾಡ್ತಾರೆ, ಒಂದು 2-3 ಎಕ್ಸ್ಟ್ರಾ ಕ್ರೀಮ್ಗಳು ಯೂಸ್ ಮಾಡ್ಬೋದು. ಸೊ ಸ್ಟೀಮಿಂಗ್ ಮಾತ್ರ ಅವ್ರು ಮಾಡೇ ಮಾಡ್ತಾರೆ. ಸೊ ನಾವು ಮನೆಯಲ್ಲೇ ಸ್ಪಾಗಿಂತ ಒಳ್ಳೆ ರಿಸಲ್ಟ್ಸ್ನ ಪಡ್ಕೋಬಹುದು. ಸೊ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಗುಡ್ ರಿಸಲ್ಟ್ಸ್ ಇರುವಾಗ ನಮಗೆ ಯಾವ ಸ್ಪಾನು ಬೇಡ, ಯಾವ ₹1000 ದುಡ್ಡು ಬೇಡ. ಸೊ ₹1 ಖರ್ಚಾಗಲ್ಲ. ಯಾವ ರೀತಿ ಮಾಡೋದು, ಏನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಫ್ರೆಂಡ್ಸ್, ಸ್ಟೀಮಿಂಗ್ ಮಾಡೋದಕ್ಕೂ ಮುಂಚೆ ನಾವು ಹೇರ್ನ ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದು ಮಸ್ಟಾ ಅಂತ ಕೇಳಿದ್ರೆ ಹೌದು, ಮಸ್ಟ್ ಆ್ಯಂಡ್ ಶುಡ್. ನೀವು ಆಯಿಲ್ನ ಅಪ್ಲೈ ಮಾಡಿದಾಗಲೇ ಸ್ಟೀಮ್ನ ಕೊಡೋದು ತುಂಬಾ ಲೇಸು ಆ್ಯಂಡ್ ತುಂಬ ಚೆನ್ನಾಗಿ ಅದ್ರದ್ದು ಎಫೆಕ್ಟ್ಸ್ ಕೂಡ ಸಿಗುತ್ತೆ. ಸೊ ಆಯಿಲಿಂಗ್ ಮಾಡೋದಕ್ಕೂ ಮುಂಚೆ ನಾನು ಫಸ್ಟ್ ಹೇರ್ನ ಕೂಮ್ ಮಾಡ್ತಾಯಿದ್ದೀನಿ ನೋಡಿ. ಸೊ ನೀವು ಯಾರಾದರೂ ನನ್ನ ಆಯಿಲಿಂಗ್ ಮಾಡೋದ್ರದ್ದು ಕಂಪ್ಲೀಟ್ ಡೀಟೇಲ್ ಬೇಕಪ್ಪ ಅಂದರೆ ನಾನು ಈ ಹಿಂದೆನೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಇಂಚಿಂಚು ಕೂಡ ಯಾವ ರೀತಿ ಆಯಿಲ್ನ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ದಿನಕ್ಕೆ ಒಂದ್ಸಲ ಅಪ್ಲೈ ಮಾಡಬೇಕು, ಯಾವ್ಯಾವ ಹೇರ್ ಅವ್ರಿಗೆ ಡ್ರೈ ಹೇರು ಮತ್ತು ಆಯಿಲಿ ಹೇರ್ ಎಲ್ಲ ಇರುತ್ತಲ್ವ, ಸೊ ಅವರೆಲ್ಲ ಯಾವ ಟೈಪಲ್ಲಿ ಆಯಿಲ್ನ ಅಪ್ಲೈ ಮಾಡಬೇಕು, ಎಷ್ಟು ಬಾರಿ ಅಪ್ಲೈ ಮಾಡಬೇಕು ಅಂತೆಲ್ಲ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳೋದಿಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳಿ ಈ ವಿಡಿಯೋದಲ್ಲಿ ನಾನು ಆಯಿಲಿಂಗ್ನ ಮಾಡ್ತೀನಿ. ನೋಡಿ, ಕೂಮ್ ಆದಮೇಲೆ ನಾನು ಇದೇ ಆಯಿಲ್ನ ಯೂಸ್ ಮಾಡೋದು. ಸೊ ಆಲ್ಮಂಡ್ ಆಯಿಲು. ಸೊ ಇದ್ರದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಚೆಕ್ ಮಾಡ್ಕೋಬಹುದು. ಈ ಆಯಿಲ್ನ ಎಲ್ಲ ಹೇರ್ ಟೈಪ್ ಅವರು ಯೂಸ್ ಮಾಡ್ಬೋದು. ಹೇರ್ ತುಂಬಾ ತಿಕ್ಕಾಗಿ ಲಾಂಗಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನೀವು ಯಾವುದೇ ಆಯಿಲ್ ಆದರೂ ನೀವು 3 months ಯೂಸ್ ಮಾಡಿದ್ರೆ ಫ್ರೆಂಡ್ಸ್ ಅದ್ರ ರಿಸಲ್ಟ್ಸ್ ಗೊತ್ತಾಗೋದು. ನೀವು 1 ವಾರ 2 ದಿನ 3 ದಿನ 3 ಸಲ 4 ಸಲ ಅಪ್ಲೈ ಮಾಡಿ ಇದು ಸೆಟ್ ಆಗ್ತಿಲ್ಲ ಅಂತ ಅನ್ನೋ ಆಗಿಲ್ಲ. 3 ತಿಂಗಳು ಅದನ್ನು ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಆಯಿಲಿಂಗ್ ಮಾಡುವಾಗ ನೋಡಿ, ಇದು ಸ್ಟೀಮಿಂಗ್ ಮಾಡೋದಕ್ಕೆ ನಿಮಗೆ ಹೇರಿನ ಬುಡಕ್ಕೆ ಚೆನ್ನಾಗಿ ಎಣ್ಣೆನ ಹಚ್ಚಿರಬೇಕಾಗತ್ತೆ. ಸೊ ಹಾಗಾಗಿ ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ನಾನು ಆಯಿಲ್ನ ಮಾಡ್ತಾಯಿದ್ದೀನಿ. ಸೊ ಇದ್ರದ್ದು ಇನ್ ಡೀಟೇಲ್ ಆಗಿ ನಾನು ಹಳೆ ವಿಡಿಯೋದಲ್ಲಿ ಇದೆ, ನೀವು ಹೋಗೋದನ್ನು ಚೆಕ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಸೊ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಸ್ಟೀಮಿಂಗ್ ಮಾಡೋದಕ್ಕೆ ವಾರದಲ್ಲಿ 1 ದಿನ 2 ದಿನ ಈ ಥರ ಆಯಿಲ್ ಮಾಡಿ, ನೀವು ಆಯಿಲ್ ಮಾಡಿದಾಗಲೆಲ್ಲ ಸ್ಟೀಮಿಂಗ್ ಮಾಡ್ಬೋದಾ ಅಂತಂದರೆ 1 ಸಲ ಮಾಡ್ಬೋದು ಅಥವಾ 2 ಸಲ ಮ್ಯಾಕ್ಸಿಮಮ್ ಮಾಡ್ಬೋದು ಸ್ಟೀಮಿಂಗ್ ಇರೋರು. ಅದು ಹೇರ್ ತುಂಬ ತಿನ್ನಾಗಿದೆ ಅಂತಂದರೆ ನೀವು ವಾರದಲ್ಲಿ 1 ಸಲ ಮಾಡಿದ್ರೆ ಸಾಕು, 2 ಸಲ ಏನು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಹೈಡ್ರೇಟ್ ಮಾಡುತ್ತೆ. ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡುತ್ತೆ. ಹೇರು ತುಂಬ ರಫ್ ಆಗಿರುತ್ತಲ್ವ ಈ ಚಳಿಗಾಲದಲ್ಲಿ, ಸೊ ಅದು ಕೂಡ ಸಾಲ್ವ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ನೋಡಿ, ಆಯಿಲಿಂಗ್ ಮಾಡುವಾಗ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ಪು. ತಲೆನ ಕೆಳಗೆ ಮಾಡಿಕೊಂಡು ಈ ಥರ ನೀವು ಮಸಾಜ್ ಮಾಡಬೇಕಾಗತ್ತೆ. ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಹೇರ್ ಕೂಡ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಮತ್ತು ಹೇರಿಗೆ ಒಳ್ಳೆ ನರಿಷ್ಮೆಂಟ್ ಕೂಡ ಸಿಗುತ್ತೆ. ನೀವು ಆಯಿಲಿಂಗ್ ಮಾಡುವಾಗ ಅದೊಂದು ಸ್ಟೆಪ್ನ ಯಾವಾಗಲೂ ಮರಿಬೇಡಿ. ಸೊ ಸ್ಟೀಮಿಂಗ್ ಮಾಡೋದು ಆಯಿಲ್ ಆದ ತಕ್ಷಣವೇ ಸ್ಟೀಮಿಂಗ್ ಮಾಡಬಾರ್ದು. ಯಾಕಪ್ಪ ಅಂದರೆ ಸ್ವಲ್ಪ ಎಣ್ಣೆ ನೆನಿಬೇಕಾಗತ್ತೆ, ಅಂದರೆ ಎಣ್ಣೆ ಸ್ವಲ್ಪ ಸೇರಬೇಕಾಗತ್ತೆ ಸ್ಕಿನ್ ಒಳಗೆ. ಫ್ರೆಂಡ್ಸ್ ನೋಡಿ, ಒಂದು 30 minutes ನಾನು ಎಣ್ಣೆನ ನೀಟಾಗಿ ಮಸಾಜ್ ಮಾಡಿ ತಲೆಯಲ್ಲಿ ಬಿಟ್ಟಿದ್ದೀನಿ. ಅದು ನೀಟಾಗಿ ಸೆಟ್ ಆಗುತ್ತೆ, ಈವನಾಗಿ ಸ್ಪ್ರೆಡ್ ಆಗುತ್ತೆ. ಅದಾದಮೇಲೆ ನಾವು ಸ್ಟೀಮಿಂಗ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ, 30 minutes ಆದಮೇಲೆ ನಾನು ಸ್ವಲ್ಪ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಸ್ಟೀಮಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟೀಮಿಂಗ್ ಆದಮೇಲೆ ಒಂದು 10-15 minutes ಬಿಟ್ಟು ನೀವು ತುಂಬ ವಾರ್ಮ್ ವಾಟರಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಸೊ ಸ್ಟೀಮಿಂಗಿಗೆ ನೋಡಿ, ಈ ಥರ ದೊಡ್ಡದೊಂದು ಟವೆಲ್ ಬೇಕು. ನನ್ನ ಹೇರ್ ಲೆಂತಿಗೆ ನಾನು ಈ ಥರ ದೊಡ್ಡ ಟವೆಲ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಕ್ಲಾತ್ ಇರುತ್ತಲ್ಲ, ಇದಕ್ಕೆ ಟರ್ಕಿ ಟವಲ್ಲು ಏನೋ ಅಂತಾರೆ. ಸೊ ಈ ಥರ ಕ್ಲಾತಿಂದು ಟವಲ್ ತಗೊಳ್ಳಿ. ಕಾಟನ್ ಟವಲ್ಲು ಅದೆಲ್ಲ ಬೇಡ, ಈ ಥರ ದಪ್ಪಾಗಿರುತ್ತಲ್ಲ ಟವೆಲ್ಲು, ಆ ಥರ ತಗೊಳ್ಳಿ. ನಿಮ್ಮ ಹೇರ್ ಲೆಂತಿಗೆ ಇದರಲ್ಲಿ ಚಿಕ್ಕ ಸೈಜನ್ನು ಬರುತ್ತೆ. ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅದ್ರ ತಗೊಳ್ಳಿ. ನಂದು ಹೇರ್ ಲಾಂಗ್ ಇರೋದ್ರಿಂದ ನಾನು ದೊಡ್ಡ ಟವೆಲ್ ತೊಗೊಂಡಿದ್ದೀನಿ. ಈ ಥರ ಒಂದು ನೀರು ಕಾಸ್ಕೊಳ್ಳಿ. ನಿಮಗೆ ಎಷ್ಟು ಬಿಸಿ ತಡ್ಕೊಳ್ಳೋದಕ್ಕಾಗುತ್ತೋ, ನಿಮಗೆ ಎಷ್ಟು ಬಿಸಿ ಟಾಲ್ರೇಟ್ ಮಾಡೋದಕ್ಕಾಗುತ್ತೋ ಅಷ್ಟು ಬಿಸಿಯಾಗಿ ನೀರನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಬಿಸಿ,
ಅದು ಹಿಂಡಿ ಹಿಂಗೆ ತೆಗೆದು ಹಿಂಗೆ ಹಾಕೊಳ್ಳೋವರೆಗೂ ಅದು ಸ್ವಲ್ಪ ತಣ್ಣಗಾಗುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಬಿಸಿದೇ ತೊಗೋತಾ ಇದ್ದೀನಿ. ನೋಡಿ ಹೇರ್ನೆಲ್ಲ ಈ ಥರ ರಿವರ್ಸ್ ಡೈರೆಕ್ಷನಲ್ಲಿ ಮಾಡಿಕೊಂಡು ನೋಡಿ, ಟವೆಲಿಂದ ಹೊಗೆ ಕೂಡ ಬರ್ತಾ ಇದೆ ನೋಡಿ. ಈ ಥರ ಬಿಸಿ ಎಕ್ಸ್ಟ್ರಾ ನೀರನ್ನೆಲ್ಲ ಹಿಂಡ್ಕೋಬೇಕು, ನೀವು ಹಿಂಡ್ಕೊಂಡಲ್ಲೇ ಹಾಕೋಬೇಡಿ. ಸೊ ಹಿಂಡ್ಕೊಂಡು ಟವಲ್ನ ಕಂಪ್ಲೀಟಾಗಿ ಹೇರ್ಗೆ ಕವರ್ ಮಾಡಿಕೊಂಡು ಅದನ್ನು ಸ್ಟೀಮಿಂಗ್ ಆಗೋದಕ್ಕೆ ಬಿಡಬೇಕು. ನೀಟಾಗಿ ಕವರ್ ಮಾಡ್ಕೊಳ್ಳಿ, ಎಲ್ಲೂ ಏರ್ ಪಾಸ್ ಆಗ್ದಂಗೆ ತಲೆಗೆ ನೀಟಾಗಿ ಅದನ್ನು ಲಾಕ್ ಮಾಡ್ಕೊಳ್ಳಿ ಟವಲ್ನ. ಸೊ ಈ ಪ್ರೊಸೀಜರಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ. ಆಹಾ ಎಷ್ಟು ಹಾಯ್ ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ಕಂಪಲ್ಸರಿ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಟ್ರೈ ಮಾಡಿ ನೋಡಿ. ನಿಮ್ಮ ಆಯಿಲಿಂದು ಎಫೆಕ್ಟ್ಸ್ ಕಾಣ್ತಾ ಇಲ್ಲ ಅಂತಂದರೆ ಈ ಥರ ನೀವು ಸ್ಟೀಮಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 3 ವಾರಗಳಲ್ಲೇ ನಿಮಗೆ ಇದ್ರ ರಿಸಲ್ಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ಫಾಸ್ಟಾಗಿ ಹೇರ್ ಗ್ರೋ ಆಗುತ್ತೆ ಗೊತ್ತಾ. ತುಂಬ ಟೈಟ್ ಮಾಡಬೇಡಿ ಟವೆಲ್ನ, ಹೇರಿಗೆ ತುಂಬ ಹಿಂಸೆ ಕೊಡಬೇಡಿ, ಬುಡ ಲೂಸ್ ಆಗೋ ಥರ ಎಲ್ಲ ಮಾಡಬೇಡಿ. ನೀಟಾಗಿ ಹಚ್ಬಿಟ್ಟು ಬಿಟ್ಬಿಡಿ. ಆ ಟವಲ್ ಆದಂಗೆ 1 ಸಲ 2 ಸಲ 3 ಸಲ ನಿಮಗೆ ಎಷ್ಟು ಸಲ ಬೇಕಾಗುತ್ತೆ ಸಾಕಪ್ಪ ಅಂತ ಒಂದು 3 ಸಲ ಆಗೋವರೆಗೂ ನೀವು ಯೂಸ್ ಮಾಡಬಹುದು. ನೋಡಿ ನಾನು ಇದು ಸೆಕೆಂಡ್ ಟೈಮು ಟವೆಲ್ ತಣ್ಣಗಾದ್ಮೇಲೆ ಮತ್ತೆ ಆ ಬಿಸಿನೀರಲ್ಲಿ ಟವೆಲ್ ಎಜ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಒಂದು 10 ನಿಮಿಷ ಅದ್ರ ಬಿಸಿ ಇರುತ್ತೆ. ನೋಡಿ ಇದು 3ನೇ ಸಲ ಮಾಡ್ಕೊತಾ ಇದ್ದೀನಿ. ಮತ್ತೆ ಟವೆಲ್ನ ಬಿಸಿನೀರಲ್ಲಿ ಎಜ್ಜಿ ಹೇರಿಗೆ ಲಾಕ್ ಮಾಡ್ತೇವೆ. ಈ ರೀತಿ ಸ್ಟೀಮ್ ಕೊಡೋದ್ರಿಂದ ಎಷ್ಟು ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ ಫ್ರೆಂಡ್ಸ್. ಹೇರಿಗೆ ನರಿಷ್ಮೆಂಟ್ ಸಿಗುತ್ತೆ, ಮಾಯಿಶ್ಚರ್ ಎಲ್ಲ ಲಾಕ್ ಆಗುತ್ತೆ, ತುಂಬಾ ಹೆಲ್ದಿಯಾಗಿ ಕೂದಲು ಫಾಸ್ಟಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ನೋಡಿ ಫ್ರೆಂಡ್ಸ್ ರಿಸಲ್ಟ್ಸು. ನಾನು ನನ್ನ ಫೇವ್ರೆಟ್ ಶ್ಯಾಂಪೂ ಮತ್ತು ಸೋಪ್ ಮಾಡಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಯಾವ ಶ್ಯಾಂಪು ಯೂಸ್ ಮಾಡ್ತೀನಿ, ಏನು ಯೂಸ್ ಮಾಡ್ತೀನಿ ಅಂತೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಅದು ವೀಡಿಯೋನ ಚೆಕ್ ಮಾಡ್ಕೊಳ್ಳಿ. ಸೊ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಬಂದಿದೆ ನನ್ನ ಹೇರ್ದು ರಿಸಲ್ಟ್ಸು. ಎಷ್ಟು ಶೈನಿಂಗ್ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಕಾಣ್ತಾ ಇದೆ. ಸೊ ಇದೇ ರೀತಿ ಹೇರ್ ರಿಸಲ್ಟ್ಸ್ ನಿಮಗೂ ಬೇಕಂದರೆ ಈ ವಿಡಿಯೋದಲ್ಲಿ ಹೇಳಿರೋ ಥರ ಸ್ಟ್ರೀಮಿಂಗ್ನ ಈಗಲಿಂದನೇ ಸ್ಟಾರ್ಟ್ ಮಾಡಿ. ವಾರದಲ್ಲಿ 1 ಅಥವಾ 2 ಸಲ ಖಂಡಿತವಾಗ್ಲೂ ನಿಮ್ಮ ಹೇರ್ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ. ನೋಡಿ ರೂಟ್ಸ್ ಎಲ್ಲ ಎಷ್ಟು ಸ್ಟ್ರಾಂಗಾಗಿ ಕಾಣ್ತಾ ಇದೆ ನೋಡೋದಕ್ಕೇ, ಎಷ್ಟು ತಿಕ್ಕಾಗಿ ಕಾಣ್ತಾ ಇದೆ ಹೇರು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.